ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆಲ್ರೆಡಿ ಟೈಟಲಲ್ಲಿ ನೋಡಿದ್ದೀರಾ, ನಾನು ಕೂಡ ಎಲ್ಲರ ಥರ ತಿರುವಣ್ಣಾಮಲೆಯಲ್ಲಿರೋ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ದೆ. ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ ಹೋಗಬೇಕು ಅಂತ, ಬಟ್ ಆಗಿರಲಿಲ್ಲ. ಫೈನಲಿ ನಾನು ಹೋಗಿ ಬಂದೆ. ಅದು ಇನ್ನೊಂದೇನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ಮಂತಲ್ಲೇ ನಾನು ಹೋಗಿ ಬಂದೆ. ಅದು ನಂಗೆ ತುಂಬ ಖುಷಿಯಾಗಿದೆ. ಇವಾಗ ನೋಡಿರ್ತೀರ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಬರ್ತಾ ಇರುತ್ತೆ, ಅರುಣಾಚಲಂ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ಸ್ ನಡಿಬೇಕು, 8 ಲಿಂಗಾಸ್ ಇರುತ್ತೆ, ಶಿವಲಿಂಗ ದರ್ಶನ ಮಾಡ್ಬೋದು, ಆ ಥರ ಎಲ್ಲ ಎಷ್ಟೊಂದು ಜನ ವಿಡಿಯೋ ಮಾಡಿದ್ದಾರೆ. ಸೊ ಅವರೆಲ್ಲ ಏನು ಅಂದಿದ್ದಾರೆ ವೀಡಿಯೋಸಲ್ಲಿ ಅಂದರೆ, ಒಂದ್ಸತಿ ನೀವು ಅಲ್ಲಿ ಹೋಗಿ ಬಂದರೆ ನಿಮ್ಮ ಲೈಫು ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ 2.0 ಆಗುತ್ತೆ, ಅದು ಇದು ಅಂತ ಎಲ್ಲ. ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಒಂದು ಪ್ರಾಕ್ಟಿಕಲ್ ಐಡಿಯಾ ಕೊಡೋದಾದರೆ ಯಾವ ಥರ ವರ್ಕ್ ಆಗುತ್ತೆ ಇದು ಅಂದರೆ, ಅಲ್ಲಿ ಒಂಥರ ಇವಾಗ ಓಲ್ಡ್ ಟೆಂಪಲ್ಸಲ್ಲೆಲ್ಲ ಒಂದು ಎನರ್ಜಿ ಇರುತ್ತೆ. ಯೂಶ್ವಲಿ ಎಲ್ಲ ಟೆಂಪಲ್ಸಲ್ಲೂ ಒಂದು ಎನರ್ಜಿ ಇರುತ್ತೆ, ಜಾಸ್ತಿ ಎನರ್ಜಿ ಇರುತ್ತೆ, ಸ್ಪಿರಿಚುವಲ್ ಎನರ್ಜಿ ಇರುತ್ತೆ. ನೀವು ಒಂದ್ಸಲ ಈ ಥರ ಟೆಂಪಲ್ಗಳಲ್ಲಿ ಹೋಗಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನೀವು ಅಲ್ಲಿರೋ ಎನರ್ಜಿನ ನಿಮ್ಮ ಬಾಡಿಗೆ ತೊಗೊಂಡಂಗೆ, ಆ ಥರ ಇದು ಬೇಸಿಕಲಿ ವರ್ಕ್ ಆಗೋದು. ಮತ್ತು ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ಲಕ್ಷಾಂತರ ಜನ ಬಂದು ಆ ಪ್ಲೇಸಲ್ಲಿ ಮ್ಯಾನಿಫೆಸ್ಟ್ ಮಾಡೋ ಜಾಗ ಅದು ಆ್ಯಕ್ಚುಲಿ. ನಾವು ಹೋಗಿ ನಾವು ಏನೋ ಒಂದು ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ ಅಂದರೆ, ಸೊ ಅಷ್ಟೊಂದು ಜಾಸ್ತಿ ಕ್ರೌಡಲ್ಲಿ ಎನರ್ಜಿ ಕ್ರಿಯೇಟ್ ಆಗಿಬಿಟ್ಟು ಅದು ಆ ಥರ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಹಾಗೆ ಅದು ವರ್ಕ್ ಆಗೋದು ಸ್ಪಿರಿಚುವಲಿ. ನಾನು ನಿಮ್ಗೊಂದು ಬೇಸಿಕ್ ಐಡಿಯಾ ಕೊಡೋದಾದರೆ, ಸೊ ಹಾಗೆ ನೀವು ರಿಲಿಜಿಯಸ್ ಅಲ್ಲ ಅನ್ನೋದಾದರೆ ನಾನು ನಿಮಗೆ ಯಾವ ಥರ ಹೇಳ್ಬೋದು ಅಂದರೆ, ನೀವು ರಿಲಿಜಿಯಸ್ ಅಲ್ಲ, ನೀವು ಟೆಂಪಲ್ ದೇವರು ಇದೆಲ್ಲ ನಂಬಲ್ಲ ಅಂದರೆ, ನೀವು ಯಾವುದನ್ನ ಬೇಸಿಕಲಿ ವರ್ಕ್ ಮಾಡಬೇಕು, ಜಾಸ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಈ ಥರದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಆವಾಗ ನೀವು ಅಂದ್ಕೊಂಡಿದ್ದು ಇದು ಹಾಗೆ ಆಗತ್ತೆ. ಇನ್ನೊಂದೇನು ಮ್ಯಾನಿಫೆಸ್ಟೇಷನ್ ಟ್ರಿಕ್ ಏನಂದರೆ, ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಫ್ಯೂಚರಲ್ಲಿ, ಅದು ಆಲ್ರೆಡಿ ನೀವು ಅಚೀವ್ ಮಾಡಿದ್ದೀರಿ ಅನ್ನೋ ಫೀಲಲ್ಲಿ ನೀವು ಬದುಕಬೇಕು. ಆವಾಗ ಅದು ಹಾಗೆ ಆಗುತ್ತೆ. ಇದು ನನಗೆ ವರ್ಕೌಟ್ ಆಗಿದೆ, ಸೊ ನಿಮಗೂ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನನಗೆ ವರ್ಕ್ ಆಗಿರೋದು ನಾನು ನಿಮಗೆ ಹೇಳ್ತಿದ್ದೀನಿ. ಪ್ರಾಬಬಲಿ ನೀವು ಟ್ರೈ ಮಾಡಿದ್ರೆ ಇದಾಗ್ಬೋದು. ಇನ್ನೊಂದು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಮೈಂಡ್ ಕಾಮ್ ಆಗಿರುತ್ತೆ. ಸೊ ಒಂದು ಕ್ಲಿಯರ್ ಮೈಂಡಲ್ಲಿದ್ದರೆ ನೀವು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮೈಂಡಲ್ಲಿ ಆಗಲಿ ಬಾಡಿಲಾಗಲಿ. ಸೊ ಅದರಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಆ ಥರನೂ ವರ್ಕ್ ಆಗುತ್ತೆ. ನೀವು ತಲೆನಲ್ಲೇ 1000 ತುಂಬ್ಕೊಂಬಿಟ್ಟು ಗೊಬ್ಬರ ಥರ ಆಗಿಬಿಟ್ರೆ ನೀವು ಏನು ಅಂದ್ಕೊಂಡಿದ್ರು ಅದು ಆಗೋದಿಲ್ಲ, ಆಯಿತಾ. ಮತ್ತು ಇನ್ನೂ ಕೆಲವೊಬ್ರು ಲೈಫಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಜಿಮ್ಗೆ ಹೋಗೋದು, ಮೆಡಿಟೇಷನ್ ಮಾಡೋದು, ಈ ಥರ 1000 ಮಾಡ್ತಿರ್ತಾರೆ, ಬಟ್ ಆ್ಯಕ್ಚುಯಲ್ ವರ್ಕ್ ಏನಿರುತ್ತೆ ಅದು ಮಾಡ್ತಿರಲ್ಲ. ಅವರು ಸಕ್ಸಸ್ ಆಗಲ್ಲ. ನಾನು ಹೇಳ್ತಾರೆ ಅದು ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಇವಾಗ ಸಪೋಸ್ ಇಬ್ಬರು ಪರ್ಸನ್ನ ತಗೊಳ್ಳಿ. ಒಬ್ಬ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಎದ್ಬಿಟ್ಟು ಡೈರೆಕ್ಟ್ ಲ್ಯಾಪ್ಟಾಪ್ ಓಪನ್ ಮಾಡಿ ಅವ್ನ ವರ್ಕ್ನ ಏನೋ ಸ್ಟಾರ್ಟ್ ಮಾಡ್ತಾನೆ, ಆಯಿತಾ. ಇನ್ನೊಬ್ಬ ಬಂದ್ಬಿಟ್ಟು ವರ್ಕ್ ಏನೂ ಮಾಡೋದಿಲ್ಲ, ಜಸ್ಟು ಮೆಡಿಟೇಷನ್ ಮಾಡಿದೆ, ವಾಕ್ ಮಾಡಿದೆ, ರನ್ನಿಂಗ್ ಹೋದೆ, ಅದು ಇದು ಮಾಡ್ತಿರ್ತಾನೆ. ಇವರಿಬ್ಬರಲ್ಲಿ ಯಾರಿಗೆ ಸಕ್ಸಸ್ ಬೇಗ ಸಿಗತ್ತೆ ಅಂದರೆ, ಯಾರು ಡೈರೆಕ್ಟ್ 10 ಗಂಟೆಗೆ ಎದ್ದು ವರ್ಕ್ ಮಾಡ್ತಾನೆ, ಒಂದು 8 hours ವರ್ಕ್ ಮಾಡ್ತಾನೆ, ಡೈಲಿ ಜಾಬ್ ಮಾಡ್ತಾನೆ, ಅವನೇ ಸಕ್ಸಸ್ ಆಗೋದು. ಯಾರು ಸುಮ್ಮನೆ ಅದು ಇದು ಮಾಡ್ತೀನಿ ಅಂತ ಕಟ್ ಮಾಡ್ತಿರ್ತಾನೆ, ಅವ್ನು ದೇವರನ್ನೇ ಸಕ್ಸಸ್ ಆಗಲ್ಲ. ಸೊ ಬೇಸಿಕಲಿ ಮೇನ್ ವರ್ಕ್ ಏನಿದೆ, ನೀವು ಯಾವುದರಿಂದ ಅರ್ನ್ ಮಾಡ್ತೀರಾ ಅದಕ್ಕೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿ. ಸೊ ಫಸ್ಟು ಒಂದು ಇನ್ಕಮ್ ಸೋರ್ಸ್ ಇರಬೇಕು, ಅದು ಆದ್ರ ಮೇಲೆ ನೆಕ್ಸ್ಟ್ ಉಳ್ದಿರೋದೆಲ್ಲ. ಆ ಥರ ಲೈಫ್ ವರ್ಕ್ ಆಗುತ್ತೆ. ನೀವು ಬರೀ ಹೋಗ್ಬಿಟ್ಟು ಜಿಮ್ಗೆ ಹೋಗ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ, ಟೆನ್ನಿಸ್ ಆಡ್ತೀನಿ ಅಂದರೆ ಆಗೋದಿಲ್ಲ. ಫಸ್ಟು ವರ್ಕ್ ಮಾಡಿ, ಅದಾದಮೇಲೆ ನೆಕ್ಸ್ಟು ಇದನ್ನೆಲ್ಲ ಬಿಲ್ಡ್ ಮಾಡ್ತಾ ಹೋಗಿ. ಆ ಥರ ನೀವು ಲೈಫ್ನ ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಸೊ ಓಕೆ, ಎಲ್ಲೆಲ್ಲೋ ಟಾಪಿಕ್ ಹೋಗ್ತಾ ಇದೆ, ಮೇನ್ ಟಾಪಿಕ್ಕಿಗೆ ಬರೋಣ. ಹೆಂಗಿತ್ತು ಟ್ರಿಪ್ಪು ಅದನ್ನೆಲ್ಲ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀನಿ, ಕಾಸ್ಟ್ ಬ್ರೇಕ್ ಡೌನ್ ಎಲ್ಲನೂ. ನಾನು ಮತ್ತು ನನ್ನ ಫ್ರೆಂಡ್ ಶ್ರೀ ಇಬ್ಬರು ಹೋಗಿದ್ವಿ. ಅಲ್ಲಿ ಫಸ್ಟು ನಾವೇ ಏನು ಅಂದ್ಕೊಂಡ್ವಿ, ಹೆಂಗಾಗ್ಬಿಟ್ಟಿತ್ತು ಅಂದಾಗ ಕೇಳಿ,
ಫುಲ್ಲು ಹೋಗ್ತೀವೋ ಇಲ್ಲೋ ಥರ ಆಗಿಬಿಟ್ಟಿತ್ತು ನಾವು ತಿರುವಣ್ಣಾಮಲೈಗೆ. ಹಿಂಗಿತ್ತು ಸಿಚುವೇಶನ್ ಅಂದರೆ ಅವತ್ತು ಸ್ಯಾಟರ್ಡೆ ನಾನು ಇಂಟರ್ನಲ್ಸ್ ಬರೆಯೋಕ್ಕೆ ಹೋಗಿದ್ದೀನಿ, ಅವಳು ಆಫೀಸ್ಗೆ ಹೋಗಿದ್ದಾಳೆ. ನನಗೆ ನಮ್ಮ ಮ್ಯಾಮ್ ಇನ್ನೂ ಬಂದೇ ಇಲ್ಲ ಇಂಟರ್ನಲ್ಸ್ ಬರಿಬೇಕಾದ್ರೆ, ಐ ಮೀನ್ ಬುಕ್ಲೆಟ್ ಬ್ಲೂ ಬುಕ್ ಕೊಡೋದಕ್ಕೆ. ಇನ್ನೂ ಇಂಟರ್ನಲ್ಸೇ ಸ್ಟಾರ್ಟ್ ಆಗಿಲ್ಲ, ಹೆಂಗಪ್ಪ ಇದು ಅಂತ ಆಗ್ಬಿಟ್ಟಿತ್ತು. 10 o'clock ಸ್ಟಾರ್ಟ್ ಆಗಬೇಕಾಗಿದ್ದು, ಅವ್ರು ಬಂದಿದ್ದು 10:20 ಆಗಿತ್ತು. ಅಲ್ಲಿ ಇಂಟರ್ನಲ್ಸ್ ಬರೆದೆ, ಅದು ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಆಗಿತ್ತು. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಅವಳು ಶ್ರೀ ಅಂದಿದ್ಲು ಮೆಜೆಸ್ಟಿಕ್ಕಿಗೆ ಬಾ, ಅಲ್ಲಿಂದ ಬಸ್ ಸಿಗತ್ತೆ ಅಂತ. ಅವಳು ನಾನು ಮೆಜೆಸ್ಟಿಕ್ಕಿಗೆ ಬಂದು ಜಾಯ್ನ್ ಆಗ್ತೀನಿ ಅಂತ. ಸೊ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್. 2 ನಿಮಿಷ ಆಟೋ ಮೂವ್ ಆಗುತ್ತೆ, ಸ್ಟಾಪ್ ಆಗುತ್ತೆ, 2 ನಿಮಿಷ ಆಟೋ ಮೂವ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆಮೇಲೆ ಅವಳಿಗೆ ಮೆಜೆಸ್ಟಿಕ್ ರೀಚ್ ಆದಮೇಲೆ ಗೊತ್ತಾಯಿತು ಮೆಜೆಸ್ಟಿಕ್ಕಿಂದ ಯಾವುದು ಡೈರೆಕ್ಟ್ ಬಸ್ ಇಲ್ಲ. ಸೊ ಸ್ಯಾಟ್ಲೈಟ್ಗೆ ಹೋಗ್ಬೇಕು ಅಂತ ಗೊತ್ತಾಯ್ತು. ಮತ್ತೆ ಹೇಳಿದ್ಲು ಜನನಿ ಸ್ಯಾಟ್ಲೈಟ್ಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ, ಅಲ್ಲಿಂದ ಬಸ್ ಇದ್ದಾವೆ ಅಂತ ಅಂದ್ಲು. ಸೊ ಆಯಿತು ಅಂತ ಹೇಳ್ಬಿಟ್ಟು ಆಟೋ ಅಣ್ಣ ಹತ್ರ ಡ್ರಾಪ್ ಲೊಕೇಶನ್ ಚೇಂಜ್ ಮಾಡ್ತೀನಿ ಅಣ್ಣ, ಸ್ಯಾಟ್ಲೈಟಿಗೆ ಡ್ರಾಪ್ ಮಾಡಿ ಅಂತ ಅಂತೆ. ಅವರು ಓಕೆ ಅಂದರು. ಸೊ ಹೋಗ್ತಿದ್ದೀವಿ. ಇಲ್ಲೇನಾಗ್ಬಿಟ್ಟಿದೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆ, ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್, ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿರತ್ತೆ, ಈ ಕಡೆ ಸೌತ್ ಬ್ಯಾಂಗ್ಳೂರಲ್ಲೆಲ್ಲ ರೋಡ್ಸು ಕೆಲವೊಂದು ಕಡೆ ಸ್ವಲ್ಪ ನ್ಯಾರೋ ಇದೆ, 1 ವೇ ಇದೆ, ಆ ಥರ ಎಲ್ಲ ಇದೆ. ರೋಡೆಲ್ಲ ಬ್ಲಾಕು. ಹಿಂಗೆ ಹೋಗ್ತಾರೆ, ಬ್ಲಾಕ್ ಆಗಿದೆ, ಮತ್ತೆ ಆಟೋ ತಿರ್ಸ್ಕೋತಾರೆ, ಮತ್ತು ಇನ್ನೊಂದು ಕಡೆ ಹೋಗ್ತಾರೆ. ಇದೇ ಥರ ಎಲ್ಲ ಕಡೆ ಹಿಂಗೆ ಹೋಗೋದು, ಮತ್ತು ಬ್ಲಾಕ್ ಆಗಿದೆ ವಾಪಸ್ ಆಟೋ ತಿರ್ಸ್ಕೊಳೋದು, ಇನ್ನೊಂದು ರೋಡ್ಗೆ ಹೋಗೋದು, ಹಿಂಗೆ ಹೋಗೋದು ಆಟೋ ತಿರ್ಸ್ಕೊಳೋದು, ಇನ್ನೊಂದು ಕಡೆ ಹೋಗೋದು. ಪೊಲೀಸ್ಗಳು ಸಿಗ್ತಾರೆ, ಈ ರೋಡ್ ಬ್ಲಾಕ್ ಆಗಿದೆ ಅಣ್ಣ, ಇನ್ನೊಂದಕ್ಕೆ ಹೋಗಿ ಅಂತಾರೆ. ಅಪ್ಪ ಸಾಕಾಗ್ಬಿಟ್ಟಿತ್ತು ನನಗೆ. 2.5 ಗಂಟೆ ಕೂತ್ಕೊಂಡಿದ್ದೀನಿ ಆಟೋದಲ್ಲಿ. ಅದಾದಮೇಲೆ ಕೊನೆಗೂ ನನಗೆ ಸಾಕಾಗ್ಬಿಡ್ತು, ಎಕ್ಸಾಸ್ಟ್ ಆಗಿಬಿಟ್ಟು, ಅಣ್ಣ ಒಂದು ಸ್ವಲ್ಪ ಎಲ್ಲಾದರೂ ಹತ್ತಿರಕ್ಕೆ ಆಟೋ ನಿಲ್ಲಿಸ್ಬಿಡಿ, ನಾನು ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟೆ. ಅವರು ಪಾಪ ನೀವು ಮೈಸೂರಿಗೆ ಹೋಗೋದಾ ಅಂತ ಕೇಳಿದ್ರು. ಮೈಸೂರಿಗೆ ಹೋಗೋದಾದ್ರೆ ಡೈರೆಕ್ಟ್ ಕೆಂಗೇರಿಗೆ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ಹೋಗ್ಬಿಡಿ ಅಂತ ಅಂದರು. ನಾನು ಇಲ್ಲ ಅಣ್ಣ, ಹಿಂಗೆ ತಮಿಳ್ನಾಡು ಸೈಡ್ ಬಸ್ಗೆ ಹೋಗ್ಬೇಕು ಅಂತ ಅಂದೆ. ಆಮೇಲೆ ಪಾಪ ಅವರೊಂದು 500 ಮೀಟರ್ ಹತ್ತಿರ ಇರೋ ಥರ ಬಿಟ್ಟರು, ಅಲ್ಲಿಂದ ನಡ್ಕೊಂಡು ಹೋದ್ವಿ. ಆಮೇಲೆ ನೋಡಿ ಇನ್ನೊಂದು ಶಾಕ್ ನಮಗೆ ಕಾದಿತ್ತು. ಅಲ್ಲಿ ಹೋಗಿ ನೋಡಿದ್ರೆ 2:30ಗೆ ಒಂದು ಬಸ್ ಇದೆ KSRTC, ಬಟ್ ಎಲ್ಲ ಸೀಟ್ಸ್ ಬುಕ್ ಆಗಿಬಿಟ್ಟಿದ್ದಾರೆ, ಒಂದೇ ಒಂದು ಸೀಟ್ ಇಲ್ಲ. ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ತಮಿಳ್ನಾಡು ಬಸ್ ಇರುತ್ತಲ್ಲ, ತಮಿಳ್ನಾಡು ಬೋರ್ಡ್ ಬಸ್, ಅದಕ್ಕೆ ಹೋಗಿ ಆ ಬಸ್ ಬಂದು ಕಾರ್ಪೊರೇಷನಲ್ಲಿ ಸಿಗತ್ತೆ, ಕಾರ್ಪೊರೇಷನ್ಗೆ ಹೋಗಿ ಅಲ್ಲಿಂದ ಬಸ್ ತೊಗೊಂಡೋಗಿ ಅಂತ ಹೇಳಿ. ಓಕೆ ಸರಿನಪ್ಪ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ಬರು ಸೇರ್ಕೊಂಡು ಕಾರ್ಪೊರೇಷನ್ ಸರ್ಕಲ್ಗೆ ಹೋದ್ವಿ. ಅಲ್ಲಿ ಆಟೋದವನು ಹೇಳ್ತಾನೆ, ಕಾರ್ಪೊರೇಷನ್ ಸರ್ಕಲ್ ರೀಚ್ ಆದಮೇಲೆ ಇಲ್ಲಿ ನಿಮಗೆ ಜಾಸ್ತಿ ಬಸ್ ಬರೋದಿಲ್ಲ, ನೀವು ಶಾಂತಿನಗರ್ ಬಸ್ ಡಿಪೋಗೆ ಹೋಗಿ, ಅಲ್ಲಿ ನಿಮಗೆ ಪಕ್ಕಾ ಬಸ್ ಸಿಗತ್ತೆ ಅಂತ ಹೇಳ್ದ. ಸರಿ ಅಣ್ಣ ಅಲ್ಲಿಗೆ ಬಿಡಿ ಅಂತ ಮತ್ತೆ ಅವನಿಗೆ ಎಕ್ಸ್ಟ್ರಾ 100 ರೂಪಾಯಿ ಕೊಟ್ಟು ಮತ್ತೆ ಶಾಂತಿನಗರ್ ಬಸ್ ಡಿಪೋಗೆ ಹೋದ್ವಿ. ಓಕೆ, ಶಾಂತಿನಗರ್ ಬಸ್ ಡಿಪೋದಲ್ಲಿ ಬಸ್ ಸಿಗತ್ತೆ ಅಂದ್ಕೊಂಡು ಅಲ್ಲಿ ಹೋದರೆ ಅವ್ರು ಹೇಳಿದ್ರು ತಿರುವಣ್ಣಾಮಲೈಗೆ ಬರೋ ಬಸ್ ಎಲ್ಲ ಲಾಲ್ಬಾಗ್ ಇದೆಲ್ಲ ಅದ್ರ ಎದುರುಗಡೆ ಇರುತ್ತೆ ಅಂದರು. ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು, ತಲೆ ಕೆಟ್ಟೋಗ್ಬಿಟ್ಟಿತ್ತು ಇಬ್ರಿಗೂ. ಸರಿ ಅಂತ ಇದು ಲಾಸ್ಟ್ ಚಾನ್ಸ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಲಾಲ್ಬಾಗ್, ಐ ಮೀನ್ ಹತ್ರನೇ ಇದೆ ಶಾಂತಿನಗರಿಂದ ಲಾಲ್ಬಾಗ್ ಗೇಟು, ಲಾಲ್ಬಾಗ್ ಹತ್ರ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹೋದ್ವಿ. ಇಲ್ಲಿ ಅರ್ಧ ಗಂಟೆ ವೇಟ್ ಮಾಡೋಣ, ಬಸ್ ಬಂದರೆ ಹೋಗೋದು, ಇಲ್ಲಾಂದರೆ ವಾಪಸ್ ಮನೆಗೆ ಬರೋದು ಅಂತ ಫಿಕ್ಸ್ ಆಗಿ ಹೋದ್ವಿ. ಅದೇನೋ ದೇವ್ರಿಗೆ ನಮ್ಮನ್ನು ಕರ್ಸ್ಕೋಬೇಕು ಅಂತಿತ್ತೇನೋ, 5 ನಿಮಿಷಕ್ಕೆ ಬಸ್ ಬಂದೇ ಬಿಡ್ತು. ಕೊನೆಗೆ ಬಸ್ ಹತ್ಕೊಂಡು ಹೋದ್ವಿ. ಟೋಟಲ್ 6 hours ತೊಗೊಂಡ್ವಿ, 6 hours ಜರ್ನಿ ಇತ್ತು. ಐ ಮೀನ್ ನಾವೇನು ಅಂದ್ಕೊಂಡ್ವಿ 4 hours ರೀಚ್ ಆಗ್ತೀವಿ ಅಂತ. ಬಟ್ ಅದು ಬಸ್ ರೋಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಏನು ರಿಪೇರ್ ಆ ಥರ ಏನೂ ಇಲ್ಲ, ಫುಲ್ ಹೈವೇನಲ್ಲೇ ಹೋಗ್ತಿರ್ತೀವಿ, ಚೆನ್ನಾಗಿದೆ ರೋಡೆಲ್ಲ. ಅವನು ಸ್ಲೋವಾಗಿ ಹೋಗ್ತಿದ್ದ, ಜಟ್ಕ ಗಾಡಿ ಥರ ಬಸ್ಸು, ತಮಿಳ್ನಾಡು ಬಸ್ಸು. ಹೋಗಿ 3 o'clock ನಾವು ಸ್ಟಾರ್ಟ್ ಮಾಡಿದ್ದು ಬಸ್ಸು, ರೀಚ್ ಆಗಿದ್ದು ಅಲ್ಲಿ ತಿರುವಣ್ಣಾಮಲೈ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಆಗಿಬಿಟ್ಟಿತ್ತು. ಓಕೆನಾ, ಅದಾದ್ರ ಮೇಲೆ ನೆಕ್ಸ್ಟು ಇದ್ದಿದ್ದು ನಮಗೆ ಟಾಸ್ಕು ಅಲ್ಲಿ ಸ್ಟೇಗೆ ಏನು ಪ್ಲೇಸ್ ಹುಡುಕ್ಬೇಕಿತ್ತು, ಐ ಮೀನ್ ಲಾಡ್ಜ್ ಆ ಥರ ಏನಾದರೂ. ಅಲ್ಲಿ ಹೆಂಗೆ ಗೊತ್ತಾ, ನೀವು ಹೋಗ್ಬೇಕಾದ್ರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಲ್ಲಿಗೆ.
ಅಲ್ಲಿ ಸ್ಟೇ ಹೆಂಗಿದಾವಂದರೆ ಅಲ್ಲಿ ಬೇಸಿಕಲಿ ತುಂಬ ಹ್ಯುಮಿಡಿಟಿ ಇದೆ, ಸ್ವೆಟ್ ಆಗ್ತಾ ಇರ್ತೀರ ಜಾಸ್ತಿ, ಮೈ ಒಂಥರ ಅಂಟ್ತಾ ಇರುತ್ತೆ. ಇವಾಗ ನೀವು ಕೋಸ್ಟಲ್ ರೀಜನ್ಗೆ ಹೋದಾಗ ಹೆಂಗೆ ಫೀಲ್ ಆಗುತ್ತೋ ಆ ಥರ ಒಂಥರ ಸೆಕೆ 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 ಸೆಕೆ, ಬೆಂಗಳೂರು ಥರ ಇಲ್ಲ, ಫುಲ್ ಸೆಕೆ ಸೆಕೆ ಇರುತ್ತೆ. ಎಲ್ಲದೂ ಲಾಡ್ಜಸ್ ಎಲ್ಲ ಎ ಸಿನೇ ಇತ್ತು. ಈ ನೀವು ಗಿರಿವಲಂ ಪ್ರದಕ್ಷಿಣೆ ಬರ್ತೀರಲ್ಲ, ಆ 14 ಕಿಲೋಮೀಟರ್ಸ್ ಆ ಸರೌಂಡಿಂಗಲ್ಲಿ ನೀವು ಮಾಡಿಬಿಟ್ರೆ ಐ ಮೀನ್ ರಾಜಗೋಪುರ ಹತ್ರ ಮೇನ್ ಟೆಂಪಲ್ ಹತ್ರ ಆಗಲಿ ಅಥವಾ ಗಿರಿವಲಂ ಮಾಡೋ ಪ್ಲೇಸ್ ಹತ್ರನಾಗಲಿ ಮಾಡಿದ್ರೆ ನಿಮಗೆ ಮೇನ್ ಟೆಂಪಲ್ ಹತ್ರ ಬೇಸಿಕಲಿ ಲಾಡ್ಜ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ. ಅರೌಂಡ್ ಎಷ್ಟು 2500 2700 ಆ ಥರ ಎಲ್ಲ ಇರುತ್ತೆ ಒನ್ ಡೇಗೆ. ನಾವು ಏನು ಮಾಡಿದ್ವಿ, ಸ್ವಲ್ಪ ಕಮ್ಮಿ ಇರೋದ್ರಲ್ಲೇ ನೋಡೋಣ ಅಂತೇಳಿ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಇಟ್ಕೊಂಡಿದ್ವಿ. ಇದು ಒಂದು ಏನು ಬಸ್ ಸ್ಟ್ಯಾಂಡ್ ಹತ್ರನೇ ಒಂದಿತ್ತು ಆಪೋಸಿಟ್ಗೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಫೈನಲಿ ನಮಗೆ ಸಿಕ್ತು 1800ಗೆ ಫೈನಲಿ ಸಿಕ್ತು. ನಾವು ಏನೋ ಸ್ವಲ್ಪ ಊಟ ಮಾಡಿದ್ವಿ. ಅದಾದಮೇಲೆ ಒಂದು ನಿದ್ದೆನೇ ಬಂದಿಲ್ಲ ನಮ್ಮಿಬ್ರಿಗೂ, ಅಷ್ಟೊಂದು ಟ್ರಾವೆಲ್ ಮಾಡಿದ್ವಲ್ಲ. ಮತ್ತು ಅಲ್ಲಿ ಇದು ಟೆಂಪ್ರೇಚರ್ಗೋ ಏನೋ ತಲೆ ಫುಲ್ ನೋವು, ಒಂದು ನಿಮಿಷ ನಿದ್ದೆ ಬಂದಿಲ್ಲ. ನಾಳೆ ನಾವು ಪ್ರದಕ್ಷಿಣೆ ಮಾಡ್ತೀವೋ ಇಲ್ವೋ ಅನ್ನಂಗೆ ಆಗ್ಬಿಟ್ಟಿತ್ತು. ಬಟ್ ನಾವಾದ್ರೂ ದೇವರೇ ನಮಗೇನೋ ಶಕ್ತಿ ಕೊಟ್ಟ ಅನಿಸುತ್ತೆ. ಇಬ್ಬರೂ ಕರೆಕ್ಟು ಎದ್ಬಿಟ್ಟು 2 ಗಂಟೆಗೆ ಎದ್ದಿದ್ದೀವಿ. 11 ಗಂಟೆಗೆ ಮಲ್ಕೊಳ್ಳೋಣ ಅಂತ ಹೋದ್ವಿ, ಒಂಚೂರು ನಿದ್ದೆ ಬಂದಿಲ್ಲ. 2 ಗಂಟೆಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ 3:20 ಹಾಗೆ ನಾವು ಪ್ರದಕ್ಷಿಣೆ ಗಿರಿವಲಂ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ಹೆಂಗಂದರೆ ಫುಲ್ಲು ಟಾರ್ ರೋಡ್, ಓಕೆನಾ, ಫುಲ್ಲು ರೋಡ್ ಇದೆ. ಎಲ್ಲೂ ಉಬ್ಬು ತಗ್ಗು ಆ ಥರ ಬೆಟ್ಟ ಹತ್ತೋದು ಆ ಥರ ಎಲ್ಲ ಏನೂ ಇಲ್ಲ. ಪ್ಲೇನ್ ಸರ್ಫೇಸ್ ಮೇಲೆ ನಡೀತಾ ಇರ್ತೀರಾ. ಆದರೆ ಬರಿಗಾಲಲ್ಲಿ ನಡಿಬೇಕು. ಸೊ ಬೇಸಿಕಲಿ ಟೆಂಪಲ್ ಅಲ್ವಾ, ಸೊ ಬರಿಗಾಲಲ್ಲಿ ಪ್ರದಕ್ಷಿಣೆ ಬರೋದದು. ಹೋಗ್ತಾ ಇರಬೇಕಾದ್ರೆ ನಿಮಗೆ ಶಿವಲಿಂಗಗಳು ಸಿಗ್ತಾ ಇರತ್ತೆ. 8 ಲಿಂಗ ಇದೆ ಟೋಟಲ್ಲು. ನೀವು ಒಂದು ಶಿವಲಿಂಗಕ್ಕೆ ಹೋಗೋದು, ದರ್ಶನ ಮಾಡ್ಕೊಳೋದು, ನೆಕ್ಸ್ಟ್ ಇನ್ನೊಂದು ಶಿವಲಿಂಗಕ್ಕೆ ಹೋಗೋದು, ಹಾಗೆ 8 ಕಂಪ್ಲೀಟ್ ಮಾಡಿ. ಫಸ್ಟ್ ನಾವು ಆ್ಯಕ್ಚುಲಿ ಒಂದು ಮೇನ್ ಟೆಂಪಲ್ ರಾಜಗೋಪುರದಿಂದ ಸ್ಟಾರ್ಟ್ ಮಾಡಿರ್ತೀವಿ. ಲೆಫ್ಟ್ ಸೈಡ್ಗೆ ಹಿಂಗೆ ಹೋಗಿ ಮತ್ತು ವಾಪಸ್ ರೈಟ್ ಸೈಡ್ಗೆ ಬಂದು ಮತ್ತೆ ಟೆಂಪಲ್ಗೆ ಹೋಗಿ ನಮ್ಮದು ಇದು ಗಿರಿವಲಂ ಎಂಡ್ ಮಾಡೋದು, ಆ ಥರ ಕಾನ್ಸೆಪ್ಟ್ ಇರೋದು. ಸೊ ಹೋದ್ವಿ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ರಾಜಗೋಪುರದಿಂದ. ನಾವು ಹಿಂಗೆ ಲೆಫ್ಟ್ ಸೈಡ್ಗೆ ಹಿಂಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 3:20 ಮಾರ್ನಿಂಗ್ 3:20 AM ನಾವು ಸ್ಟಾರ್ಟ್ ಮಾಡಿದ್ದು. ಹೋಗ್ತಾ ಚೆನ್ನಾಗೇ ಇತ್ತು. ನಾವು ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇದ್ವಿ. ಎಷ್ಟು ಒಂದು 7 ಕಿಲೋಮೀಟರ್ಸ್ವರೆಗೂ ಇಬ್ರಿಗೂ ಏನೂ ಟಯರ್ಡ್ನೆಸ್ ಇಲ್ಲ, ಆರಾಮಾಗಿ ಹೋಗಿದ್ದೀವಿ. ಅದಾದ್ಮೇಲೆ ಸ್ವಲ್ಪ ನಮ್ಮದು ಪೇಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ವಿ. ಆಮೇಲೇನು ಬಟ್ ನಾವೇನು ಇಟ್ಕೊಂಡಿದ್ವಿ ತಲೆಯಲ್ಲಿ ಅಂದರೆ, ಏನೇ ಆಗಲಿ 1 ಸೆಕೆಂಡ್ ಕೂಡ ಕೂರಬಾರ್ದು. ಸ್ಲೋ ಆಗಿ ನಡಿತೀವಿ ಹೊರತು ಸ್ಟಾಪ್ ಮಾಡಲ್ಲ. ಸ್ಟಾಪ್ ಅಂತೂ ಮಾಡೋದೇ ಇಲ್ಲ, ಹೋಗ್ತಾನೇ ಇರ್ತೀವಿ. ಆ ಥರ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ನಾವು ಹೋಗಿದ್ದು. 7 ಕಿಲೋಮೀಟ್ರ್ ನಿಜ ಸ್ಪೀಡಲ್ಲಿ ಹೋದ್ವಿ. ಅದಾದಮೇಲೆ ಸ್ವಲ್ಪ ಎನರ್ಜಿ ಡ್ರಾಪ್ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ನಿಧಾನಕ್ಕೆ ಹೋದ್ವಿ. ಆಮೇಲೆ ಮತ್ತೆ ಸ್ಪೀಡಪ್ ಮಾಡ್ಕೊಂಡ್ವಿ. ಹಾಗೆ ಮಾಡ್ಕೊಂಡು ಲಾಸ್ಟಿಗೆ ಏನಾಗ್ಬಿಡ್ತು, ಒಂದು 2 ಕಿಲೋಮೀಟರ್ಸ್ ಇದೆ. ನಾವು ಎಲ್ಲದೂ ಲಿಂಗಗಳಷ್ಟು ಕಂಪ್ಲೀಟ್ ಮಾಡಿದ್ವಿ, ಶಿವಲಿಂಗ ದರ್ಶನ. ಲಾಸ್ಟ್ 2 ಕಿಲೋಮೀಟರ್ಸ್ ಇದೆ ಅಲ್ಲ, ಅಷ್ಟೊತ್ತಿಗೆ ನಮ್ಮಿಬ್ಬರಿಗೆ ನೆಕ್ಸ್ಟ್ ಲೆವೆಲ್ ಟಯರ್ಡ್ನೆಸ್ ಸ್ಟಾರ್ಟ್ ಆಗಿಬಿಡ್ತು. ಅವಾಗ ಏನಪ್ಪ ಮಾಡೋದು, ಹಿಂಗಾಗ್ತಿದೆಯಲ್ಲ, ನಡೆಯೋಕ್ಕಾಗ್ತಿದ್ವಲ್ಲ ಅಂತ. ಅರ್ಧ ಗಂಟೆಲಿ ರೀಚ್ ಆಗ್ತೀವಿ ನಾವು. ಆ್ಯಕ್ಚುಲಿ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದು 3.5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಅರ್ಧ ಗಂಟೆಲಿ ಕಂಪ್ಲೀಟ್ ಮಾಡ್ತಿದ್ದೀವಿ. ಅಷ್ಟೊತ್ತಿಗೆ ನಮಗೆ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಆವಾಗ ಏನು ಅಂದ್ಕೊಂಡ್ವಿ, ಹಿಂಗೆ ಆದರೆ ಆಗಲ್ಲ, ಹಿಂಗಾರು ಮಾಡಿ ರೀಚ್ ಆಗಲೇಬೇಕು ರಾಜಗೋಪುರಕ್ಕೆ ಅಂತ ಅಂದ್ಕೊಂಡು ಸ್ವಲ್ಪ ಓಡೋದು, ಸ್ವಲ್ಪ ನಿಧಾನಕ್ಕೆ ನಡೆಯೋದು, ಚೂರು ಓಡೋದು ಚೂರು ನಡೆಯೋದು, ಚೂರು ಓಡೋದು ಚೂರು ನಡೆಯೋದು, ಹಾಗೆ ಮಾಡಿ ಅರ್ಧ ಗಂಟೆ ತೊಗೊಂಡಿದ್ದೀವಿ ಲಾಸ್ಟ್ 2 ಕಿಲೋಮೀಟರ್ ಕಂಪ್ಲೀಟ್ ಮಾಡೋಕ್ಕೆ. 14 ಕಿಲೋಮೀಟರಲ್ಲಿ ಸ್ಟಾರ್ಟಿಂಗಿಂದ 12 ಕಿಲೋಮೀಟರ್ ನಡೆಯೋದು ಕಷ್ಟ ಅನಿಸ್ಲಿಲ್ಲ. ಲಾಸ್ಟಿಂದ 2 ಕಿಲೋಮೀಟರ್ ನಡೆಯೋದೇ ಕಷ್ಟ ಆಗ್ಬಿಟ್ಟಿತ್ತು ಫುಲ್ಲು. ಆಮೇಲೆ ಫೈನಲಿ ನಾವು ರೀಚ್ ಆದ್ವಿ. ಆವಾಗ ಕಂಪ್ಲೀಟ್ ಮಾಡಿದ್ವಿ. ಆ ಮೂಮೆಂಟಿಗೆ ಆಗತ್ತಲ್ಲ ನಿಮ್ಮದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು, ಅದಂತೂ ಪ್ರೈಸ್ಲೆಸ್. ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದು ಒಂದು ಬರುತ್ತೆ ನೋಡಿ ಫೀಲಿಂಗು, ಅದು ನೆಕ್ಸ್ಟ್ ಲೆವೆಲ್. ಅದಾಯ್ತಾ, ಇಷ್ಟು
ಇದು ಗಿರಿವಲಂ ಆಗುತ್ತೆ. ಗಿರಿವಲಂ ಪ್ರದಕ್ಷಿಣೆ ಆದ್ರ ಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ಗೆ ಹೋಗ್ಬೇಕಾದ್ರೆ 2 ಆಪ್ಷನ್ ಇರುತ್ತೆ. ಒಂದು ಪೇ ಮಾಡಿಬಿಟ್ಟು ಏನು VIP ಟಿಕೆಟ್ ಥರ ತೊಗೊಂಡೋಗೋದು, ಇನ್ನೊಂದು ನಾರ್ಮಲ್ ದರ್ಶನ. ನಾರ್ಮಲ್ ದರ್ಶನಕ್ಕೆ ನೀವು ಹೋದರೆ 5 ಗಂಟೆ ನಿಂತ್ಕೊಬೇಕು ಕ್ಯೂ ಅಲ್ಲಿ. ಅದೇ ನೀವು VIP ಟಿಕೆಟ್ ಬಂದು 50 ರೂಪೀಸ್ ಅಷ್ಟೇ. VIP ಟಿಕೆಟ್ ತೊಗೊಂಡು ಹೋದರೆ ನಿಮಗೊಂದು 2.5 ಅವರ್ಸಲ್ಲಿ ದರ್ಶನ ಆಗತ್ತೆ. ಸೊ ಇನ್ನು ನಾನು ಕಮಿಂಗ್ ಟು ದ ಕಾಸ್ಟ್, ಪ್ರೈಸ್ ಏನೇನಾಯಿತು, ಕಾಸ್ಟ್ ಎಲ್ಲ ಬ್ರೇಕ್ ಡೌನ್ ಮಾಡೋಕ್ಕೆ ಹೋದರೆ ಪರ್ ಪರ್ಸನ್ ಎಷ್ಟಾಗುತ್ತೆ, 2500 ಆಯಿತು ನಮಗೆ. ನೀವು ಬೇಕಾದರೆ ಇನ್ನೂ ಬಜೆಟ್ ಫ್ರೆಂಡ್ಲಿ ಆಪ್ಷನಿಗೆ ನೋಡ್ಬೋದು. ಐ ಮೀನ್ ನೀವಲ್ಲಿ ಲಾಡ್ಜ್ ಬುಕ್ ಮಾಡಿ ಸ್ಟೇ ಆಗಬೇಕು ಅಂತ ಏನಿಲ್ಲ, ಬಿಕಾಸ್ ನೀವಲ್ಲಿ ಜಾಸ್ತಿ ಹೊತ್ತು ಇರೋದೇ ಇಲ್ಲ. ಹಂಗಾಗಿ ನೀವು ಅಲ್ಲಿ ಇನ್ನೊಂದು ಆಪ್ಷನ್ ಏನಿರುತ್ತೆ ಅಂದರೆ ಲಾಕರ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮದು ಒಂದಿಷ್ಟು ಗಂಟೆಗೆ ಅಂತ ಲಾಕರ್ ತೊಗೊಂಡ್ಬಿಟ್ಟು ನಿಮ್ಮದು ಲಗೇಜ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಎಲ್ಲ ಇರುತ್ತೆ. ಆಮೇಲೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೋದು. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಮತ್ತೆ ವಾಪಸ್ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬ್ಯಾಂಗ್ಳೂರು ರೀಚ್ ಆಗ್ಬೋದು. AC ಬಸ್ಸಲ್ಲಿ ಹೋಗ್ಬಿಟ್ರೆ ನಿಮ್ಗೆ 4 to 5 ಅವರ್ಸಲ್ಲೇ ರೀಚ್ ಮಾಡಿಬಿಡ್ತಾರೆ ಡೆಸ್ಟಿನೇಷನ್ನ. ವಾಪಸ್ ಬರೋಷ್ಟೊತ್ತಿಗೆ ನಾವು ಬಸ್ ಬುಕ್ ಮಾಡ್ಕೊಂಡಿದ್ವಿ. ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ಕತೆ ಆಗಿತ್ತಲ್ಲ, ಸೊ ವಾಪಸ್ ಬರೋಷ್ಟೊತ್ತಿಗೆ AC ಬಸ್ ಬುಕ್ ಮಾಡ್ಕೊಂಡಿದ್ವಿ. ಅದು ಒಂದು 10:50 ಹಂಗಿತ್ತು. ಬಸ್ ಬರೋಷ್ಟೊತ್ತಿಗೆ ಒಂದು 11:15 ಆಗಿತ್ತು. 11:15ಗೆ ಬಸ್ ಹತ್ಕೊಂಡ್ವಿ. ಇಲ್ಲಿ ಬ್ಯಾಂಗ್ಳೂರು ಬರೋಷ್ಟೊತ್ತಿಗೆ 3:45ಗೆ ರೀಚ್ ಆದ್ವಿ. ಸೊ ಈ ಥರ ಇತ್ತು ನಮ್ಮದು ಜರ್ನಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ನೀವು ಹೋಗಿ ಅದು ಪ್ರದಕ್ಷಿಣೆ ಬರ್ತಿರಲ್ಲ, ಅದು ಕಂಪ್ಲೀಟ್ ಮಾಡ್ತೀರ ನೋಡಿ, ಆವಾಗ ಆಗತ್ತೆ ನೋಡಿ ಒಂದು ಸ್ಯಾಟಿಸ್ಫ್ಯಾಕ್ಷನು, ಅದು ಮಾತ್ರ ಪ್ರೈಸ್ಲೆಸ್. ಅದಕ್ಕೋಸ್ಕರನಾದರೂ ಎಲ್ಲರೂ ಹೋಗಲೇಬೇಕು. ಅದು ಹೆಂಗಂದರೆ ಇಟ್ಸ್ ಲೈಕ್ ನಿಮಗೆ ನೀವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಂಗೆ, ನನಗೆ ಇಷ್ಟು ನಡೆಯೋಷ್ಟು ಕೇಪಬಿಲಿಟಿ ಇದೆ ಅಂತ ನಿಮಗೆ ನೀವೇ ಒಂದು ಪ್ರೂವ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ, ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಂಗೆ. ಸೊ ಮತ್ತೆ ಮ್ಯಾನಿಫೆಸ್ಟೇಷನು ಇದು ಅದೇ ರೀಲ್ಸಲ್ಲೆಲ್ಲ ಬರ್ತಿರತ್ತೆ ನೋಡಿ, ಲೈಫ್ 2.4 ಅದೆಲ್ಲ, ಅದು ಎಲ್ರಿಗೂ ಆಗೇ ಆಗತ್ತೆ ಆಯಿತಾ. ಪಾಸಿಟಿವ್ ಆಗಿದ್ರೆ ಸಾಕು, ಎಲ್ಲ ನೀವೇನು ಅಂದ್ಕೊಂಡಿರ್ತೀರಾ ಅದು ಅಚೀವ್ ಮಾಡೇ ಮಾಡ್ತೀರಾ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಇಷ್ಟು ನನಗೆ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಗೊತ್ತಿದೆ, ನನ್ನ ನಾಲೆಡ್ಜು ಅದನ್ನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ನಮಗೆ ಜಾಸ್ತಿ ಎಲ್ಲಿ ಇದಾಗಿದ್ದು ಕಾಸ್ಟ್ ಜಾಸ್ತಿ ಅನಿಸಿದ್ದಂದರೆ ಅಲ್ಲಿ ಸ್ಟೇ ಆದ್ವಲ್ಲ 1800 ಆಯಿತು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಇನ್ ಕೇಸ್ ನಾವು ಸ್ಟೇ ಆಗಲ್ಲ ಅಂತ ದುಡ್ಡು ಉಳಿಸ್ಬೇಕು ಅಂತಿದ್ರೆ ಅಲ್ಲೇ ಲಾಕರ್ ಫೆಸಿಲಿಟಿ ತೊಗೊಂಡ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಪ್ರದಕ್ಷಿಣೆ ಬಂದು ಮತ್ತು ವಾಪಸ್ ಹಂಗೆ ಬರ್ಬೋದಿತ್ತು. ಆವಾಗ ಇನ್ನೊಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ಬೋದಿತ್ತು. ಅದು ಬಿಟ್ಟರೆ ನೀವು ಆರಾಮಾಗಿ ಲೋ ಬಜೆಟಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. I want to end this video by saying at the end everything's gonna be alright. And in SRK's words, हिंदी फिल्मों की तरह लाइफ में भी अंत में सब कुछ ठीक हो जाता है, और अगर ठीक ना हो तो वो अंत नहीं है. पिक्चर अभी बाकी है मेरे दोस्त, सो स्टे पॉजिटिव. ಸ್ವಲ್ಪ ವಿಡಿಯೋದು ವ್ಲಾಗ್ದು ಕ್ಲಿಪ್ಸ್ ಹಾಕಿದ್ದೀನಿ, ಐ ಮೀನ್ ಗಿರಿವಲಂದು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಮಾಡೋಕ್ಕಾಗಿಲ್ಲ, ಸೊ ಟಯರ್ಡ್ ಆಗಿದ್ದೆ ಅಲ್ಲ, ವಾಕ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ, ಸೊ ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮೈ ನೆಕ್ಸ್ಟ್ ವಿಡಿಯೋ. ಬಾಯ್. ನಾವಿವಾಗಿದ್ದೀವಿ ಅರುಣಾಚಲೇಶ್ವರ ಟೆಂಪಲಲ್ಲಿ. ಇವಳು ನನ್ನ ಫ್ರೆಂಡ್ ಶ್ರೀನಿತಾ, ಇವಳು ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇರ್ತಾಳೆ. ಹೆಂಗೆ ಅನಿಸ್ತಾ ಇದೆ ಶ್ರೀ? ಚಾಲೆಂಜಿಂಗ್ ಇದೆ, ಬಟ್ ಸ್ಟಿಲ್ ವಿ ಹೋಪ್ ದಟ್ ವಿಲ್ ಕಂಪ್ಲೀಟ್ ಇಟ್. ಎಸ್, ಕಂಪ್ಲೀಟ್ ಮಾಡಲೇಬೇಕು. ನೆಕ್ಸ್ಟ್ ಏನು ವಿಶ್ ಮಾಡ್ಕೊಂಡಿದ್ಯಾ? ಸಕ್ಸಸ್ಫುಲ್ ಆಗಿ ಫಸ್ಟ್ ಕಂಪ್ಲೀಟ್ ಮಾಡಬೇಕು, ಬೇಗ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ 10 o'clock ಮತ್ತೆ ಬಸ್ ಇದೆ ಬೆಂಗಳೂರಿಗೆ ಹೋಗೋಕ್ಕೆ. ಸೊ ವಿತ್ ದಟ್ ವಿ ನೀಡ್ ಟು ಕಂಪ್ಲೀಟ್.
ಓಕೆ ಅಷ್ಟೇ. ಯಾರಾದರೂ ಇಲ್ಲಿಗೆ ಬರೋಂಗಿದ್ರೆ ಫಸ್ಟ್ ಥಿಂಗ್ ತಮಿಳ್ ಬರಲ್ಲ ಅಂತ ಏನು ಅನ್ಕೊಂಬೇಡಿ, ಎಲ್ರಿಗೂ ಇಂಗ್ಲೀಷ್ ಬರುತ್ತೆ. ಅಜ್ಜಿ ತಾತಗಳೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಪೌರ್ಣಮಿ ಟೈಮಲ್ಲಿ ಬರಕ್ಕೆ ಹೋಗಬೇಡಿ, ತುಂಬ ರಶ್ ಇರುತ್ತೆ. ಏನು ಫುಡ್ ಎಲ್ಲ ಸೌತ್ ಇಂಡಿಯನ್ ಫುಡ್ ಎಲ್ಲನೂ ಅವೈಲೇಬಲ್, ಆಲ್ವೇಸ್ ಎವ್ರಿವೇರ್. ದೋಸೆ ಇಡ್ಲಿ ಮತ್ತು ರೈಸ್, ರೈಸ್ ಸಾಂಬಾರ್ ಎಲ್ಲನೂ ಇರುತ್ತೆ ಇದೇ ಥರ. ಸೊ ನಾವಿವಾಗ 3:20 ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಟೈಮ್ ತಗೊಂತೀವಿ. ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಎಷ್ಟೊತ್ತಿಗೆ? 5 o'clock. 5 o'clock ಕಂಪ್ಲೀಟ್ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ವಿ. ಅಷ್ಟರಲ್ಲಿ ಟೋಟಲ್ ಎಷ್ಟು ಇದೆ ಟೆಂಪಲ್ಸ್? ಟೋಟಲ್ 14 ಕಿಲೋಮೀಟರು. ಅದ್ರಲ್ಲಿ ಎಷ್ಟು ಬರುತ್ತೋ ಇವಾಗ ಹೋಗ್ತಾ ನೋಡ್ಕೊಂಡು. ಓಕೆ, ಸ್ಟೇ ಟ್ಯೂನ್ಡ್. ಯಸ್. ಶ್ರೀ ನಾವಿವಾಗ 3 ಲಿಂಗ ಕಂಪ್ಲೀಟ್ ಮಾಡಿದ್ದೀವಿ. ಟೋಟಲ್ ಇವಾಗ ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ? ಆಲ್ಮೋಸ್ಟ್ 4 ಕಿಲೋಮೀಟರ್ ಡನ್. ಸ್ಟಿಲ್ 10 more to go. 10 ಕಿಲೋಮೀಟರ್ಸ್ ಇದೆ. ನಾವು ಫುಲ್ ಮೋಟಿವೇಶನಲ್ಲಿ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗು ಇಬ್ಬರು ಹುಡುಗಿ ಸಿಕ್ಬಿಟ್ಟು ಡಿಮೋಟಿವೇಟ್ ಮಾಡಿದ್ರು. ಇಡೀ ನೈಟ್ ಪೂರ್ತಿ ನಡೆದ್ವಿ ಹಂಗೆ ಹಿಂಗೆ ಅಂತ ಸ್ಟಾರ್ಟಿಂಗ್ ಭಯ ಆಯಿತು. ಅದಾದಮೇಲೆ ಸೆಕೆಂಡು ಇಬ್ಬರು ಹುಡುಗರು ಸಿಕ್ಕಿದ್ರು. ಅವರು ಎಷ್ಟು 3 hours, ಶಿವಮೊಗ್ಗದವರು 3.5 hours ಕಂಪ್ಲೀಟ್ ಮಾಡಿದ್ದಾರೆ. ಅವ್ರನ್ನ ಮೋಟಿವೇಶನ್ ಆಗಿ ಇಟ್ಕೊಂಡು ನಾವಿವಾಗ 3.5 hours ಕಂಪ್ಲೀಟ್ ಮಾಡಬೇಕಂತ ಹೋಗ್ತಿದ್ದೀವಿ. ಇವಾಗ ಡಬಲ್ ಡಿಜಿಟಲ್ಲಿರೋ ಕಿಲೋಮೀಟರ್ಸ್ನ ಸಿಂಗಲ್ ಡಿಜಿಟ್ಗೆ ತೊಗೊಂಡೋಗೋದು ನಮ್ಮದು ಟಾರ್ಗೆಟ್ ಸದ್ಯಕ್ಕೆ, ಶಾರ್ಟ್ ಟೈಮ್ ಗೋಲ್. ಇದು ಮುಗಿಸಿದ್ರ ಮೇಲೆ ಫಸ್ಟ್ ಏನು ಮಾಡ್ತೀಯಾ? ಗಿರಿವಲ ಮುಗಿಸಿದ್ರ ಮೇಲೆ 10 o'clock ಬಸ್ ಇದೆ, ಸೊ ಅದನ್ನ ಕ್ಯಾಚ್ ಮಾಡಬೇಕು. ಅದಲ್ಲ, ಇವಾಗ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ಯಾ, ಏನು ನಿನಗೆ ನೀನು ರಿವಾರ್ಡ್ ಕೊಟ್ಕೋತೀಯಾ ಅಂತ? ರಿವಾರ್ಡ್ ಅಂದರೆ ಐ ಆಮ್ ಕೇಪಬಲ್ ಆಫ್ ವಾಕಿಂಗ್ 14 ಕಿಲೋಮೀಟರ್ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇದನ್ನ ಮೋಟಿವೇಶನ್ ಆಗಿ ಇಟ್ಕೊಂಡ್ಬಿಟ್ಟು ಇನ್ನೂ ದೊಡ್ಡದೇನಾದ್ರೂ ಟ್ರೆಕ್ಕಿಂಗ್ ಆರ್ ಸಮಥಿಂಗ್ ಟ್ರೈ ಮಾಡೋದು. ಸೊ ಕನ್ಸಿಸ್ಟೆಂಟ್ ಆಗಿ ಈ ಥರ ಮಾಡಬೇಕು ಅಂತ. Done with 9 kilometers, still 5 more to go. ಅಲ್ಲ 5 ಕಿಲೋಮೀಟರ್ಸ್ ಅಷ್ಟೇ. Yes.